The appellant, my lord. This is the appeal where he challenged the compensation order, my lord, for the announcement, and the appeal is dismissed on the basis of the delay, my lord. My lord, I have read the judgment. ಬಸವರಾಜಪ್ಪ Please, case. my lord, I have read the ಏನ್ judgment. ಹೇಳ್ತಾರೆ ಅದ್ರಲ್ಲಿ? My lord, it is says that the sufficient cause cannot be liberally considered, and if the negligence or the bona fide cause is lack ಅಂತ ಹೇಳ್ತಾರೆ ಸ್ವಾಮಿ. And I may be relied upon some other judgments, my lord. Thereafter they have I rendered. may be relied upon ಅಲ್ಲ, I may permitted to rely I upon. may be permitted to rely upon, my lord. ಅಮ್ಮ ಕೋರ್ಟ್ ಫೀ ಕೊಡಕ್ ಆಗ್ಲಿಲ್ಲ ಅನ್ನೋದು ಶುದ್ಧ ಸುಳ್ಳು. ಇಟ್ ವಿಲ್ ನಾಟ್ ಕಮ್ ಅಂಡರ್ ಸೆಕ್ಷನ್ 5. ದಟ್ ಇಸ್ ವಾಟ್ ಐ ವಾಂಟೆಡ್ ಯು ಟು ಫೈಂಡ್ ಔಟ್ ಫ್ರಮ್ ಬಸವರಾಜಪ್ಪ's case. Please, my lord. ನಾನ್ ಪೇಮೆಂಟ್ ಆಫ್ ಕೋರ್ಟ್ ಫೀ is not a sufficient cause. He is economically poor ಅಂತ ಹೇಳಿದ್ರಿ. ಏನ್ ತೋರಿಸಿದಿರಮ್ಮ? ಇದ್ರಲ್ಲಿ ಬಂದಿದ್ ಕಾಂಪೆನ್ಸೇಷನ್ ವಿಡ್ರಾ ಮಾಡ್ಬಿಟ್ಟಿದ್ದೀರಲ್ಲ. He withdrawn this compensation and paid the court fee, but ಅವರು ಪೇಮೆಂಟ್ ಮಾಡಿದ್ರೆ ಸ್ವಲ್ಪ ಡಿಲೇ ಆಗಿದೆ ಅಂತ ಹೇಳಿ. ಅಲ್ಲಮ್ಮ, ಕಾಂಪೆನ್ಸೇಷನ್ ಬಂದಿದ್ದೆಷ್ಟು, ತಗೊಂಡಿದ್ದೆಷ್ಟು, ಚೆಕ್ ಕೊಟ್ಟಿದ್ದೆಷ್ಟು, ನೀವು ಕೊಡ್ಬೇಕಾಗಿರೋ ಕೋರ್ಟ್ ಫೀ ಎಷ್ಟು? 10% ಅದರಲ್ಲಿ. Please, my lord. ಕೋರ್ಟ್ ನೋಸ್. ಗೊತ್ತಾಯ್ತಲ್ಲ? ಅಂತ ಆರ್ಡರ್ ಎಲ್ಲ ಟ್ರಯಲ್ ಕೋರ್ಟ್ ನಲ್ಲಿ ಬರ್ದಿದ್ದೆ ನಾನು. ಅದಕ್ಕೆ ಅದನ್ನೆಲ್ಲ ಹೇಳ್ತಿರೋದು ಹಂಗೆ ಅಂತ. ನಾನು LIC ನಲ್ಲಿ ಫಸ್ಟ್ ಅಪ್ಲೇಟ್ ಕೋರ್ಟ್ ಅಲ್ಲಿ ಕೂತಿದ್ನಲ್ಲ, ಧೈರ್ಯ ಮಾಡಿ ಬರ್ದೆ. ಊರವರೆಲ್ಲ ಅಲೋ ಮಾಡು ಅಂತಿದ್ರು. ನಾನು ವಜಾ ಮಾಡಿದೆ ನೋಡಿ, ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿ ಕನ್ಫರ್ಮ್ ಆಗಿ ಬಂತು ಅಷ್ಟೇ. ಅದಕ್ಕೆ ಹೇಳಿದ್ದು ಅದೆಲ್ಲ ಹಂಗಿದೆ ನೋಡಮ್ಮ ಅಂತ. ತಿಳಿತಾ? ಸುಮ್ನೆ ಎಲ್ಲರನ್ನು ಹೋಗಿದ್ದ ದಾರಿನಲ್ಲಿ ಹೋಗೋದು ಈಸಿ. ಅಂದ್ರಕ್ಕೂ ಮಂಚವಾಳು ಅನಂತರಾಮಯ್ಯ ಅಂತ ತೆಲುಗು ಗಾದೆ. ಟು ಸ್ಟ್ಯಾಂಡ್ ಅವೇ ಫ್ರಮ್ ದಿ ಗುರು requires lot of courage, and I had shown that courage when I was a probationary district judge. You understand that? And wrote an order. Matter went up to the Supreme Court and got confirmed. ಇಂದ್ರೆ ಇನ್ನೆಷ್ಟು ಗಟ್ಟಿಯಾಗಿ ಬರ್ದಿರ್ಬೇಕು. ಪ್ರವಾಹದ ವಿರುದ್ಧ ಈಜೋದು ಕಷ್ಟ, ಆದ್ರೆ ಏನ್ ಅರ್ಥ ಮಾಡ್ಕೊಂಡಿದೀವಿ ಅದನ್ನ ನೋಡಿ ಬರೀದೋದು ನಮ್ ಕರ್ತವ್ಯ. ಅದ್ ನೋಡಿ ಬರ್ದಿದ್ದೀನಿ. ಅವ್ರಿಗೆ ದುಡ್ಡು ಬಂದಿದೆ, ಲಕ್ಷಾಂತರ ರೂಪಾಯಿ ಕಾಂಪೆನ್ಸೇಷನ್ ತೆಗೆದುಕೊಂಡ್ಬಿಟ್ಟು 18 ರೆಫರೆನ್ಸ್ ಹಾಕಿದಿರಿ. ಅದರಲ್ಲಿ 10% ಕೋರ್ಟ್ ಫೀ ಖರ್ಚಾಗಿಲ್ಲ. ಅದ್ರ ಮೇಲ್ಗಡೆಗೆ ಅವ್ರು ಎನಾನ್ಸ್ಮೆಂಟ್ ಮಾಡಿದ್ರು. ಅದ್ರ ಮೇಲೆ ಫಸ್ಟ್ ಅಪ್ಲೇಟ್ ಕೋರ್ಟ್ ಹೋಗ್ಬೇಕಾಗಿತ್ತು. ಫಸ್ಟ್ ಅಪ್ಲೇಟ್ ಕೋರ್ಟ್ ಹೋಗುವಾಗ ಎನಾನ್ಸ್ಡ್ ಕಾಂಪೆನ್ಸೇಷನ್ ಅಮೌಂಟ್ ಮೇಲೆ ಕೋರ್ಟ್ ಫೀ ಕೊಡ್ಬೇಕಾಗಿತ್ತು. ಆ ಕೋರ್ಟ್ ಫೀ ಕೊಡಕ್ಕೆ ನಾನು ಕಡು ಬಡವ, ನಾನು ಲಂಗೋಟಿ ಗಿರಾಕಿ ಅಂತ ಅರ್ಜಿ ಹಾಕಿದಿರಿ. ಅದೆಲ್ಲ ಹೆಂಗಾಗುತ್ತಮ್ಮ? ಇಟ್ ಈಸ್ ಒನ್ ಥಿಂಗ್ ದಟ್ ಇಫ್ ಯು ಹ್ಯಾವ್ ನಾಟ್ ಟೇಕನ್ ದಿ ಕಾಂಪೆನ್ಸೇಷನ್ ಅಟ್ ಆಲ್ ಅಂಡ್ ಯುವರ್ ಅಫಿಡವಿಟ್ ಈಸ್ ಸೋ ಬಾಲ್ಡ್, what was the amount of court fee that was required to be paid? What was the amount available with the appellant? What happened to the already drawn compensation? Was there any debt? Was there any pressing need? Whether your client's daughter was to be married, or whether your client's son was to be admitted to some professional college where you spent all these things. Therefore, you could not muster the court fee. And when were you able to muster the court fee? If it is so, could you not have filed an appeal seeking informa pauperis, or go to the legal services authority and pray that I don't have the money to pay the court fee, therefore permit me to file an appeal through the legal services authority? ಏನೂ ಇಲ್ಲ. ಇದೆಲ್ಲ ಹಂಗಲ್ಲ, ಕಳ್ತನ. ಪಕ್ಕದ ಮನೆಯವ್ರನ್ನ ಕೇಳೋದು, ಎಷ್ಟಕ್ಕೆ ತಗೊಂಡ್ರಿ ರೀ ಸೀರೆನ ಅಂತ. ಅವಳು ಸುಮ್ಮನೆ ಖುಷಿಯಾಗಿ ಹೇಳೋದು, ನಮ್ಮ ಯಜಮಾನ್ರು ಬಾಳಿ ಪವರ್ಫುಲ್ಲು, 150 ರೂಪಾಯಿಗೆ ತಗೊಂಬಂದ್ರು ಅಂತ. 1500 ರೂಪಾಯಿ ಸೀರೆ 150 ಅಂದ್ರೆ ನಾಳೆ ಬೆಳಗ್ಗೆ ಅವಳು ಬರ್ತಾಳೆ, ನೀವು ನಮ್ಮ ಬೆಸ್ಟ್ ಫ್ರೆಂಡ್ ಅಲ್ವಾ, 250 ರೂಪಾಯಿ ಕೊಡ್ತೀನಿ ನಂಗೂ ಅಂತ ತರ್ಸ್ಕೊಟ್ಬಿಡ್ರಿ ಅಂತ. ಯಾಕೆಂದ್ರೆ ಅವ್ರ ಗಂಡ ಹೇಳಿರ್ತಾನೆ, ಇಲ್ಲ ಕಣೆ ಅವ್ನು ಸೀರೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ, ಕದ್ಕೊಂಬಂದಿರ್ತಾನೆ ಅಂತ. ಇವಳು 250 ರೂಪಾಯಿ ತಗೊಂಡ ಕೊಟ್ಬಿಟ್ಟು ನಂಗೊಂದು ತರ್ಸ್ಕೊಡ್ರಿ ಅಂತ. ಎಲ್ಲಿಂದ ತರ್ಸ್ಕೊಡ್ಬೇಕು? ಸೊ ಒಬ್ಬನು ಯಾವನ್ಗೋ ಅಪೀಲ್ ಅಲ್ಲೋ ಆಯ್ತು, ಎಲ್ಲರನ್ನು ಸುಳ್ಳು ಕಾರಣ ತಗೊಂಡ್ಬಂದ್ಬಿಟ್ಟು ಹಾಕ್ಬಿಡೋದು ಅಪೀಲು. ನಂಗೆ ಕೋರ್ಟ್ ಫೀ ಕೊಡಕ್ಕೆ ಶಕ್ತಿ ಇರಲಿಲ್ಲ, ನಮ್ಮಲ್ಲಿ ಬೆಕ್ ಮೈ ನೆರೆದಿತ್ತು, ಇಂಥವೇ ಕಾರಣಗಳು. ಆ ಕಾರಣಗಳು ಸೆಕ್ಷನ್ 5 ಒಳಗಡೆ ಬರಲ್ಲ ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳ್ರು. ನಿಮ್ಮ ಅಫಿಡವಿಟ್ ಅಷ್ಟು ಕಚಡವಾಗಿದೆ, ವೆರಿ ಬಾಲ್ಡ್ ವೇಗ್. ತಿಳಿತಲ್ಲ? ಏನ್ ಮಾಡ್ಬೋದು ಅಂತ ನೋಡ್ಕೊಂಬನ್ನಿ. 20ನೇ ತಾರೀಕು ತಿರ್ಗಾ ಕರಿತೀನಿ.